ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ತಿರುಮಲ ಕ್ಷೇತ್ರದಲ್ಲಿ ವಾರ್ಷಿಕ ಪವಿತ್ರೋತ್ಸವಗಳು ಪ್ರಾರಂಭ. ಶ್ರೀದೇವಿ ಭೂದೇವಿ ಸಮೇತ ಶ್ರೀವಾರಿಗೆ ಸ್ನಪನ ತಿರುಮಂಜನ. ದೆಹಲಿಯ ಕೆಂಪುಕೋಟೆಯಲ್ಲಿ ಭಾರತದ ಪ್ರಧಾನಮಂತ್ರಿಗಳಿಂದ ಧ್ವಜಾರೋಹಣ. ಬೆಂಗಳೂರು ಮಾಣಿಕ್ ಷಾ ಪರೇಡ್ ಗ್ರೌಂಡ್ನಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಗಳಿಂದ ಧ್ವಜಾರೋಹಣ, ಧ್ವಜಕ್ಕೆ ನಮನ. ತಿರುಪತಿಯಲ್ಲಿ ಟಿಟಿಡಿಯು ನೆರವೇರಿಸಿದ ಸ್ವಾತಂತ್ರ್ಯೋತ್ಸವಗಳು. ಪರಿಪಾಲನಾ ಭವನದ ಪರೇಡ್ ಅನ್ನು ವೀಕ್ಷಿಸಿದ ಟಿಟಿಡಿ ಇಒ ಜೆ ಶ್ಯಾಮಲರಾವ್. ರಾಜ್ಯಾದ್ಯಂತ 78ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮ. ಭಾರತ ದೇಶಾದ್ಯಂತ ರಾಷ್ಟ್ರಧ್ವಜಗಳ ಕಲರವ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ನೆಲೆಸಿರುವ ತಿರುಮಲ ಕ್ಷೇತ್ರದಲ್ಲಿ ವಾರ್ಷಿಕ ಪವಿತ್ರೋತ್ಸವಗಳು ಅದ್ದೂರಿಯಾಗಿ ಪ್ರಾರಂಭವಾದವು. ತಿರುಮಲ ತಿರುಪತಿ ದೇವಸ್ಥಾನಂ ವರ್ಷವಿಡೀ ಶ್ರೀವಾರಿಗೆ ನಿರ್ವಹಿಸುವ ವಿವಿಧ ಬಗೆಯ ಕೈಂಕರ್ಯಗಳು, ಉತ್ಸವಗಳಲ್ಲಿ ತಿಳಿದೋ ತಿಳಿಯದೆಯೋ ಜರುಗಿದ ದೋಷ ಪರಿಹಾರಾರ್ಥ ಈ ಪವಿತ್ರೋತ್ಸವಗಳನ್ನು ನಿರ್ವಹಿಸುವುದು ಸಂಪ್ರದಾಯ. ಈ ಸಂದರ್ಭವಾಗಿ ಆಗಸ್ಟ್ 15ನೇ ತಾರೀಖಿನಿಂದ 17ನೇ ತಾರೀಖಿನವರೆಗೂ 3 ದಿನಗಳ ಕಾಲ ಜರುಗಲಿರುವ ಶ್ರೀವಾರಿ ವಾರ್ಷಿಕ ಪವಿತ್ರೋತ್ಸವಗಳ ಅಂಗವಾಗಿ ಮೊದಲನೇ ದಿನ ಗುರುವಾರ ಶ್ರೀ ಮಲಯಪ್ಪ ಸ್ವಾಮಿಯವರಿಗೆ ಸ್ನಪನ ತಿರುಮಂಜನ ಶೋಭಾಯಮಾನವಾಗಿ ಜರುಗಿತು. ಆಲಯದಲ್ಲಿರುವ ಕಲ್ಯಾಣೋತ್ಸವ ಮಂಟಪದಲ್ಲಿ ಏರ್ಪಾಟು ಮಾಡಿದ ಸ್ನಾನಪೀಠದಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಮಲಯಪ್ಪ ಸ್ವಾಮಿಯವರನ್ನು ಆಸೀನರನ್ನಾಗಿಸಿದ ಅರ್ಚಕರು ವಿಶ್ವಕ್ಸೇನ ಆರಾಧನೆ, ಪುಣ್ಯಾಹವಾಚನ, ಕಳಶ ಪ್ರತಿಷ್ಠೆ, ಕಳಸ ಪೂಜೆ, ಸಂಕಲ್ಪ ಪೂಜೆಗಳನ್ನು ನಿರ್ವಹಿಸಿದರು. ಆನಂತರ ಟಿಟಿಡಿ ದೊಡ್ಡಜೀಯರ್ ಸ್ವಾಮಿ, ಚಿಕ್ಕಜೀಯರ್ ಸ್ವಾಮಿಯವರ ಪರಿವೀಕ್ಷಣೆಯೊಂದಿಗೆ ಅರ್ಚಕರು ಸ್ವಾಮಿ ಅಮ್ಮನವರಿಗೆ ವೈಖಾನಸ ಆಗಮುಕ್ತವಾಗಿ ಸ್ನಪನ ತಿರುಮಂಜನ ಸೇವೆಯನ್ನು ನಿರ್ವಹಿಸಿ ಮಹಾಮಂಗಳಾರತಿಯನ್ನು ಸಮರ್ಪಿಸಿದರು. ದೆಹಲಿಯ ಕೆಂಪುಕೋಟೆಯಲ್ಲಿ 78ನೇ ಸ್ವಾತಂತ್ರ್ಯ ಸಂಭ್ರಮಾಚರಣೆಯನ್ನು ನೆರವೇರಿಸಲಾಯಿತು. ಇಡೀ ದೇಶವೇ ಮಹಾಪುರುಷರಿಗೆ ಋಣಿಯಾಗಿದೆ. ಇಂತಹ ಹಲವು ಮಹನೀಯರ ಹೋರಾಟದಿಂದ ಬಂದ ಸ್ವಾತಂತ್ರ್ಯಕ್ಕೆ 78 ವರ್ಷಗಳು ತುಂಬಿವೆ. ಈ ಸ್ವಾತಂತ್ರ್ಯೋತ್ಸವಕ್ಕೆ ದೆಹಲಿಯ ಕೆಂಪುಕೋಟೆಯಲ್ಲಿ ದೇಶದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಧ್ವಜಾರೋಹಣದೊಂದಿಗೆ ಚಾಲನೆ ನೀಡಿದರು. ಮೊದಲಿಗೆ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರನ್ನು ಆದರದಿಂದ ಸ್ವಾಗತಿಸಿದರು. ಪ್ರಧಾನಿಗಳು ಧ್ವಜಾರೋಹಣ ಮಾಡಿದ ನಂತರ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರನ್ನು ಸ್ಮರಿಸಿದರು. ನಂತರ ರಾಷ್ಟ್ರಗೀತೆಯನ್ನು ಆಲಾಪಿಸಿ ರಾಷ್ಟ್ರಧ್ವಜಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಈ ಕಾರ್ಯಕ್ರಮದಲ್ಲಿ ಅನೇಕ ಬೆಂಗಳೂರಿನ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ 78ನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮಾಚರಣೆಯನ್ನು ಅದ್ದೂರಿಯಾಗಿ ನೆರವೇರಿಸಲಾಯಿತು. ಕರ್ನಾಟಕ ರಾಜ್ಯಾದ್ಯಂತ 78ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮಾಚರಣೆ ನಡೆಯುತ್ತಿದೆ. ಬೆಂಗಳೂರಿನ ಮಾಣಿಕ್ ಷಾ ಮೈದಾನದಲ್ಲಿ ನೆರವೇರುತ್ತಿರುವ ಸಂಭ್ರಮಾಚರಣೆಯಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಶ್ರೀಯುತ ಶ್ರೀ ಸಿದ್ದರಾಮಯ್ಯನವರು ಆಗಮಿಸಿದರು. ಮುಖ್ಯಮಂತ್ರಿಗಳಿಗೆ ಗೌರವದಿಂದ ಸ್ವಾಗತಿಸಲಾಯಿತು. ನಂತರ ಮುಖ್ಯಮಂತ್ರಿಗಳು ರಾಷ್ಟ್ರಧ್ವಜವನ್ನು ಆರೋಹಣ ಮಾಡಿದರು. ನಂತರ ರಾಷ್ಟ್ರಗೀತೆಯನ್ನು ಆಲಾಪಿಸಿದರು. ತದನಂತರ ಮುಖ್ಯಮಂತ್ರಿಗಳಾದ ಶ್ರೀಯುತ ಶ್ರೀ ಸಿದ್ದರಾಮಯ್ಯನವರು ರಾಷ್ಟ್ರಧ್ವಜಕ್ಕೆ ನಮನವನ್ನು ಸಲ್ಲಿಸಿದರು. ನಂತರ ದೇಶದ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರನ್ನು ನೆನಪಿಸಿಕೊಂಡು ನಾಡಿಗಾಗಿ ನೆತ್ತರು ಹರಿಸಿದ ವೀರರನ್ನು ನೆನೆದರು. ಈ ಅದ್ಭುತವಾದ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು. ತಿರುಪತಿಯ ಟಿಟಿಡಿ ಪರಿಪಾಲನಾ ಭವನದ ಕ್ರೀಡಾ ಮೈದಾನದಲ್ಲಿ 78ನೇ ಸ್ವಾತಂತ್ರ್ಯ ದಿನವನ್ನು ಅದ್ದೂರಿಯಾಗಿ ನೆರವೇರಿಸಲಾಯಿತು. ಮೊದಲಿಗೆ ಪರೇಡ್ ಮೈದಾನ ತಲುಪಿದ ಟಿಟಿಡಿ ಇಒ ಜೆ ಶ್ಯಾಮಲರಾವ್ ರವರಿಗೆ ಜೆಇಒಗಳು ಎಂ ಗೌತಮಿ, ವಿ ವೀರಬ್ರಹ್ಮಂ, ಸಿವಿಎಸ್ಒ ಎಸ್ ಶ್ರೀಧರ್ ಆದರವಾಗಿ ಸ್ವಾಗತಿಸಿದರು. ಆನಂತರ ಇಒ ಶ್ಯಾಮಲರಾವ್ ರಾಷ್ಟ್ರೀಯ ಧ್ವಜವನ್ನು ಹಾರಿಸಿದರು. ನಂತರ ರಾಷ್ಟ್ರಗೀತಾಲಾಪನೆ ನಡೆಯಿತು. ತರುವಾಯ ಭದ್ರತಾ ದಳದಿಂದ ಗೌರವ ವಂದನೆ ಸ್ವೀಕರಿಸಿದರು. ಈ ಸಂದರ್ಭವಾಗಿ ಟಿಟಿಡಿ ಇಒ ಜೆ ಶ್ಯಾಮಲರಾವ್ ಮಾತನಾಡುತ್ತಾ ಟಿಟಿಡಿ ಮಾಡುತ್ತಿರುವ ಧಾರ್ಮಿಕ ಸೇವಾ ಕಾರ್ಯಕ್ರಮಗಳನ್ನು ವಿವರಿಸಿದರು.
ಭಕ್ತರಿಗೆ ಮತ್ತಷ್ಟು ಹೆಚ್ಚಿನ ಸೇವೆ ಕಲ್ಪಿಸುವುದಕ್ಕಾಗಿ ಪ್ರತಿಷ್ಠೆ ಕಾರ್ಯಾಚರಣೆಗಳೊಂದಿಗೆ ಮುಂದೆ ಸಾಗುತ್ತಿದ್ದೇವೆ ಎಂದು ತಿಳಿಸಿದರು. ತರುವಾಯ ಟಿಟಿಡಿ ಇಒ ಸಿವಿಎಸ್ಒ ರವರೊಂದಿಗೆ ಮೈದಾನದಲ್ಲಿ ಪರೇಡ್ ಅನ್ನು ವೀಕ್ಷಿಸಿದರು. ಪರೇಡ್ ಮೈದಾನದಲ್ಲಿ ಎವಿಎಸ್ಒ ಪರೇಡ್ ಕಮಾಂಡರ್ ಸತೀಶ್ ಕುಮಾರ್ ಆಧ್ವರ್ಯದಲ್ಲಿ ಎಕ್ಸ್ ಆರ್ಮಿ ಶ್ರೀ ಲಕ್ಷ್ಮೀ ಶ್ರೀನಿವಾಸ್ ಮ್ಯಾನ್ ಪವರ್ ಕಾರ್ಪೊರೇಷನ್, ಟಿಟಿಡಿ ಸೆಕ್ಯೂರಿಟಿ ಸ್ಪೆಷಲ್ ಪ್ರೊಟೆಕ್ಷನ್ ಫೋರ್ಸ್, ವಿಮೆನ್ ಸೆಕ್ಯೂರಿಟಿ, ಪ್ರೈವೇಟ್ ಸೆಕ್ಯೂರಿಟಿ ಸಿಬ್ಬಂದಿಗಳು ಘನವಾಗಿ ಪರೇಡ್ ಅನ್ನು ನಿರ್ವಹಿಸಿದರು. ಈ ಸಂದರ್ಭದಲ್ಲಿ ಪರೇಡ್ ಮೈದಾನದಲ್ಲಿ ಶ್ರೀ ವೆಂಕಟೇಶ್ವರ ಸಂಗೀತ ನೃತ್ಯ ಕಲಾಶಾಲೆಯ ಅಧ್ಯಾಪಕರು, ವಿದ್ಯಾರ್ಥಿಗಳು ಪ್ರದರ್ಶಿಸಿದ ದೇಶಭಕ್ತಿ ಗೀತೆಗಳ ನೃತ್ಯ ನೀರಾಜನ ಕಾರ್ಯಕ್ರಮವು ಆಕರ್ಷಕವಾಗಿತ್ತು. ಟಿಟಿಡಿ ಸಿಬ್ಬಂದಿ ಡಾಗ್ ಶೋ, ಟಿಟಿಡಿ ವಿದ್ಯಾಸಂಸ್ಥೆಯ ಎನ್ಸಿಸಿ ವಿದ್ಯಾರ್ಥಿಗಳ ಕುದುರೆ ಸವಾರಿ ಕಾರ್ಯಕ್ರಮಗಳು ಆಸಕ್ತಿಕರವಾಗಿ ಜರುಗಿದವು. ಆನಂತರ ಪರೇಡ್ನಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದ ಪರೇಡ್ ಕಮಾಂಡರ್ ಸತೀಶ್ ಕುಮಾರ್ ರವರನ್ನು ಇಒ ಜೆ ಶ್ಯಾಮಲರಾವ್ ಸತ್ಕರಿಸಿದರು. ಹಾಗೆಯೇ ಪರೇಡ್ನಲ್ಲಿ ಪ್ರತಿಭೆಯನ್ನು ತೋರಿಸಿದ ವಿಭಾಗಗಳಿಗೆ ಇಒ ಶ್ಯಾಮಲರಾವ್ ಬಹುಮಾನ ವಿತರಿಸಿದರು. ಪ್ರಥಮ ಬಹುಮಾನ ಟಿಟಿಡಿ ಸೆಕ್ಯೂರಿಟಿ ವಿಭಾಗಕ್ಕೆ, ಎರಡನೇ ಬಹುಮಾನ ಸ್ಪೆಷಲ್ ಪ್ರೊಟೆಕ್ಷನ್ ಫೋರ್ಸ್, ಮೂರನೇ ಬಹುಮಾನ ವಿಮೆನ್ ಸೆಕ್ಯೂರಿಟಿ ವಿಭಾಗಗಳು ಪಡೆದುಕೊಂಡವು. ಹಾಗೆಯೇ ಬ್ಯಾಂಡ್ ಮಾಸ್ಟರ್ ಬಸವಯ್ಯ ಗ್ರೂಪ್ ಅವಾರ್ಡ್ ಅನ್ನು ಪಡೆದರು. ಆನಂತರ ಟಿಟಿಡಿಯ ವಿವಿಧ ಶಾಖೆಗಳಲ್ಲಿ ಅತ್ಯುತ್ತಮ ಪ್ರತಿಭೆಗಳಾದ 36 ಮಂದಿ ಅಧಿಕಾರಿಗಳಿಗೆ, 251 ಮಂದಿ ಉದ್ಯೋಗಿಗಳಿಗೆ, ಎಸ್ವಿಬಿಸಿ ವಾಹಿನಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವೈವಿಕೆ ಷಣ್ಮುಖ್ ಕುಮಾರ್ ಹಾಗೂ 7 ಸಿಬ್ಬಂದಿಗಳಿಗೆ ಟಿಟಿಡಿ ಇಒ ಜೆ ಶ್ಯಾಮಲರಾವ್, ಜೆಇಒಗಳಾದ ಗೌತಮಿ ವೀರಬ್ರಹ್ಮಂ ರವರು ಶ್ರೀವಾರಿಯ ಡಾಲರ್ ಪ್ರಶಂಸೆ ಪತ್ರಗಳನ್ನು ವಿತರಿಸಿದರು. ಇದರಲ್ಲಿ ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿಯಿಂದ ಸೀನಿಯರ್ ಅಸಿಸ್ಟೆಂಟ್ ಬಿ ಮುರಳೀಕೃಷ್ಣ, ಎಡಿಟರ್ ಜಿ ರವಿಕುಮಾರ್, ಆಂಕರ್ ಪಿ ಶಶಿಕಲಾ, ಅಸಿಸ್ಟೆಂಟ್ ಕ್ಯಾಮರಾಮನ್ ಕೆ ನಾಗರಾಜರೆಡ್ಡಿ, ಟೆಕ್ನಿಕಲ್ ಅಸಿಸ್ಟೆಂಟ್ ಟಿ ವೆಂಕಟೇಶ್ವರಲು, ಶರಾಫ್ಗಳಾದ ಪಿವಿ ಮುರಳಿ, ವೈ ವಿವೇಕಾನಂದಲು ಅವಾರ್ಡ್ಗಳನ್ನು ಸ್ವೀಕರಿಸಿದರು. ತಿರುಪತಿಯ ಟಿಟಿಡಿ ಇಒ ಬಂಗಲೆಯಲ್ಲಿ ಗುರುವಾರ 78ನೇ ಸ್ವಾತಂತ್ರ್ಯ ದಿನೋತ್ಸವದ ಆಚರಣೆಯನ್ನು ಘನವಾಗಿ ನಿರ್ವಹಿಸಿದರು. ಮೊದಲಿಗೆ ಟಿಟಿಡಿ ಇಒ ಜೆ ಶ್ಯಾಮಲರಾವ್ ದಂಪತಿಗಳು ಪಿಂಗಳಿ ವೆಂಕಯ್ಯ ಚಿತ್ರಪಟಕ್ಕೆ ಪುಷ್ಪಾಂಜಲಿ ಸಮರ್ಪಿಸಿದರು. ಆನಂತರ ರಾಷ್ಟ್ರಧ್ವಜವನ್ನು ಹಾರಿಸಿ ಗೌರವ ವಂದನೆಯನ್ನು ಸ್ವೀಕರಿಸಿದರು. ಆನಂತರ ರಾಷ್ಟ್ರಗೀತಾಲಾಪನೆ ಮಾಡಿ ತದನಂತರ ಅಧಿಕಾರಿಗಳಿಗೆ, ಸಿಬ್ಬಂದಿಗಳಿಗೆ ಇಒ ಶ್ಯಾಮಲರಾವ್ ದಂಪತಿಗಳು ಸಿಹಿಯನ್ನು ವಿತರಿಸಿದರು. ತಿರುಮಲದ ಗೋಕುಲಂ ಅತಿಥಿ ಗೃಹದಲ್ಲಿ 78ನೇ ಸ್ವಾತಂತ್ರ್ಯ ದಿನೋತ್ಸವ ವೈಭವವಾಗಿ ಜರುಗಿತು. ಮೊದಲಿಗೆ ಟಿಟಿಡಿ ಅಡಿಷನಲ್ ಇಒ ಕ್ಯಾಂಪ್ ಕಾರ್ಯಾಲಯದಿಂದ ಅಡಿಷನಲ್ ಇಒ ಸಿಎಚ್ ವೆಂಕಯ್ಯ ಚೌಧರಿಯವರನ್ನು ಟಿಟಿಡಿ ನಿಗಾ ಭದ್ರತಾ ವಿಭಾಗದ ಆಧ್ವರ್ಯದಲ್ಲಿ ಗೋಕುಲಂ ಅತಿಥಿ ಗೃಹದವರೆಗೂ ಆದರದಿಂದ ಕರೆತಂದರು. ಅಲ್ಲಿ ಟಿಟಿಡಿ ವಿಜಿಒಗಳು ರಾಮಕುಮಾರ್, ಸುರೇಂದ್ರ, ಇತರೆ ಅಧಿಕಾರಿಗಳು ಅಡಿಷನಲ್ ಇಒರವರಿಗೆ ಆತ್ಮೀಯತೆಯಿಂದ ಸ್ವಾಗತಿಸಿದರು. ಅಧಿಕಾರಿಗಳಿಗೆ, ಸಿಬ್ಬಂದಿಗೆ ಅಭಿನಂದನೆ ಮಾಡಿದ ವೆಂಕಯ್ಯ ಚೌಧರಿ ರಾಷ್ಟ್ರೀಯ ಬಾವುಟವನ್ನು ಹಾರಿಸಿದರು. ಈ ಸಂದರ್ಭವಾಗಿ ರಾಷ್ಟ್ರಗೀತೆಯನ್ನು ಆಲಾಪಿಸಿದರು. ಆನಂತರ ಟಿಟಿಡಿ ಅಡಿಷನಲ್ ಇಒ ವೆಂಕಯ್ಯ ಚೌಧರಿಯವರು ಗೌರವ ವಂದನೆ ಸ್ವೀಕರಿಸಿದರು. ಈ ಸಂದರ್ಭವಾಗಿ ಚಿನ್ನಾರಿಗಳು ದೇಶಭಕ್ತಿ ಗೀತೆಯನ್ನು ಆಲಾಪಿಸಿದರು. ಅಧಿಕಾರಿಗಳು, ಸಿಬ್ಬಂದಿಗಳು ಮಕ್ಕಳಿಗೆ ಸಿಹಿಯನ್ನು ಹಂಚಿದರು. ಆನಂತರ ಅಡಿಷನಲ್ ಇಒ ಸಿಎಚ್ ವೆಂಕಯ್ಯ ಚೌಧರಿ ಸ್ಫೂರ್ತಿದಾಯಕವಾಗಿ ಮಾತನಾಡಿದರು. ಭಾರತ ದೇಶದ ಚರಿತ್ರೆಯಲ್ಲಿ ಸ್ವಾತಂತ್ರ್ಯ ದಿನೋತ್ಸವ ದೊಡ್ಡ ರಾಷ್ಟ್ರೀಯ ಹಬ್ಬವಾಗಿದೆ. ಪ್ರಪಂಚ ವ್ಯಾಪ್ತಿಯಲ್ಲಿರುವ ಶ್ರೀವಾರಿ ಭಕ್ತರಿಗೆ ಈ ಸಂದರ್ಭದಲ್ಲಿ ಶುಭಾಕಾಂಕ್ಷೆಗಳನ್ನು ತಿಳಿಸುತ್ತಾ ಬರುವ ವರ್ಷದಲ್ಲಿ ಅಗತ್ಯವಾದ ಮೌಲಿಕ ವಸತಿಗಳನ್ನು ಹೆಚ್ಚಿಸಿ ಭಕ್ತರಿಗೆ ಮತ್ತಷ್ಟು ಹೆಚ್ಚಿನ ಸೌಕರ್ಯಗಳನ್ನು ಕಲ್ಪಿಸುವೆವು ಎಂದು ತಿಳಿಸಿದರು. ತಿರುಪತಿಯಲ್ಲಿರುವ ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿಯ ಕಾರ್ಯಾಲಯದಲ್ಲಿ ಗುರುವಾರ 78ನೇ ಭಾರತ ಸ್ವಾತಂತ್ರ್ಯೋತ್ಸವ ದಿನವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಮೊದಲಿಗೆ ಚಾನೆಲ್ನ ಸಿಇಒ ವೈವಿಕೆ ಷಣ್ಮುಖ್ ಕುಮಾರ್ ರವರು ವಾಹಿನಿಯ ಪ್ರಾಂಗಣದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿ ಹಾಗೂ ಇತರ ರಾಷ್ಟ್ರ ನಾಯಕರ ಚಿತ್ರಪಟಗಳಿಗೆ ಪ್ರತ್ಯೇಕ ಪೂಜೆಗಳನ್ನು ನಿರ್ವಹಿಸಿ ಆನಂತರ ಸಿಇಒ ಷಣ್ಮುಖ್ ಕುಮಾರ್ ರಾಷ್ಟ್ರಧ್ವಜವನ್ನು ಹಾರಿಸಿದರು. ಭದ್ರತಾ ವಿಭಾಗದಿಂದ ಗೌರವ ವಂದನೆಯನ್ನು ಸ್ವೀಕರಿಸಿದರು. ಆನಂತರ ಚಾನೆಲ್ ಅಧಿಕಾರಿಗಳು, ಉದ್ಯೋಗಿಗಳು ರಾಷ್ಟ್ರಗೀತೆಯನ್ನು ಹಾಡಿದರು. ಹಾಗೆಯೇ ದೇಶಭಕ್ತಿ ಗೀತೆಗಳನ್ನು ಆಲಾಪಿಸಿದರು. ತರುವಾಯ ವಾಹಿನಿಯಲ್ಲಿ ಅತ್ಯುತ್ತಮ ಪ್ರತಿಭೆ ಉಳ್ಳ ಉದ್ಯೋಗಿಗಳಿಗೆ ಪ್ರಶಂಸಾ ಪತ್ರವನ್ನು ನೀಡಿ ಸಿಹಿಯನ್ನು ಹಂಚಿದರು. ಈ ಸಂದರ್ಭದಲ್ಲಿ ಚಾನೆಲ್ ಸಿಇಒ ವೈವಿಕೆ ಷಣ್ಮುಖ್ ಕುಮಾರ್ ರವರು ಮಾತನಾಡುತ್ತಾ
ಸ್ವತಂತ್ರ ಉದ್ಯಮ ಸ್ಫೂರ್ತಿಯೊಂದಿಗೆ ಉದ್ಯೋಗಿಗಳೆಲ್ಲ ಶ್ರೀವಾರಿ ವೈಭವವು ಮತ್ತಷ್ಟು ವ್ಯಾಪಿಸುವ ಹಾಗೆ ಬದ್ಧರಾಗಬೇಕು ಎಂದು ತಿಳಿಸಿದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಓಂ ನಮೋ ವೆಂಕಟೇಶಾಯ. ತಿರುಮಲ ಸಮಾಚಾರ. ಆರ್ಜಿತ ಸೇವಾ ಟಿಕೆಟ್ 2024 ನವೆಂಬರ್ ತಿಂಗಳ ಕೋಟಾ ಹೀಗಿದೆ. ಓಂ ನಮೋ ವೆಂಕಟೇಶಾಯ. ಎಲೆಕ್ಟ್ರಾನಿಕ್ ಡಿಪ್ ಆಗಸ್ಟ್ 19ನೇ ತಾರೀಕು ಬೆಳಗ್ಗೆ 10 ಗಂಟೆಯಿಂದ 21ನೇ ತಾರೀಕು 10 ಗಂಟೆವರೆಗೂ ಜಾಲತಾಣದಲ್ಲಿ ಹೆಸರುಗಳನ್ನು ನೋಂದಾಯಿಸಲು ಅವಕಾಶ. ಎಲೆಕ್ಟ್ರಾನಿಕ್ ಡಿಪ್ನಲ್ಲಿ ಆಯ್ಕೆಯಾದ ಭಕ್ತರು ನಗದನ್ನು ಪಾವತಿಸಿ ಟಿಕೆಟ್ ಪಡೆಯಬಹುದು. ಎಲೆಕ್ಟ್ರಾನಿಕ್ ಟಿಕೆಟ್ ಪಡೆದ ಭಕ್ತರು ಆಗಸ್ಟ್ 21ನೇ ತಾರೀಕಿನಿಂದ 23ನೇ ತಾರೀಕು ಮಧ್ಯಾಹ್ನ 12 ಗಂಟೆಯೊಳಗೆ ನಗದನ್ನು ಪಾವತಿಸಿ ಟಿಕೆಟ್ ಪಡೆಯಬಹುದು. ಕಲ್ಯಾಣೋತ್ಸವ, ಆರ್ಜಿತ ಬ್ರಹ್ಮೋತ್ಸವ, ಓಂಜಲ್ ಸೇವೆ, ಸಹಸ್ರ ದೀಪಾಲಂಕರಣ ಸೇವೆಯ ಟಿಕೆಟ್ ಆಗಸ್ಟ್ 22ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಆನ್ಲೈನ್ನಲ್ಲಿ ಬಿಡುಗಡೆ. ವಾರ್ಷಿಕ ಪುಷ್ಪಯಾಗ ಸೇವೆಯ ಟಿಕೆಟ್ ಆಗಸ್ಟ್ 22ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಆನ್ಲೈನ್ನಲ್ಲಿ ಬಿಡುಗಡೆ. ವರ್ಚುವಲ್ ಕಲ್ಯಾಣೋತ್ಸವ, ಆರ್ಜಿತ ಬ್ರಹ್ಮೋತ್ಸವ, ಓಂಜಲ್ ಸೇವೆ, ಸಹಸ್ರ ದೀಪಾಲಂಕರಣ ಸೇವೆಯ ಟಿಕೆಟ್ ಆಗಸ್ಟ್ 22ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ಆನ್ಲೈನ್ನಲ್ಲಿ ಬಿಡುಗಡೆ. ಅಂಗಪ್ರದಕ್ಷಿಣೆಯ ಟೋಕನ್ಗಳು ಆಗಸ್ಟ್ 23ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಬಿಡುಗಡೆ. ಶ್ರೀವಾಣಿ ಟ್ರಸ್ಟ್ ವಸತಿ ದರ್ಶನ ಆಗಸ್ಟ್ 23ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಬಿಡುಗಡೆ. ವೃದ್ಧರು, ಅಂಗವಿಕಲರಿಗೆ ಶ್ರೀನಿವಾಸನ ದರ್ಶನ ಆಗಸ್ಟ್ 23ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ಬಿಡುಗಡೆ. 300 ರೂಪಾಯಿ ವಿಶೇಷ ಪ್ರವೇಶ ದರ್ಶನ ಆಗಸ್ಟ್ 24ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಬಿಡುಗಡೆ. ತಿರುಮಲ ಮತ್ತು ತಿರುಪತಿಯಲ್ಲಿ ವಸತಿ ಆಗಸ್ಟ್ 24ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ಬಿಡುಗಡೆ. ಅಧಿಕೃತ ಮಾಹಿತಿಗಾಗಿ ಸಂಪರ್ಕಿಸಿ ಟಿಟಿಡಿ ಅಧಿಕೃತ ಜಾಲತಾಣ ttdevastanams.ap.gov.in. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದ ನೆರವೇರಬೇಕೆಂಬ ಸಂಕಲ್ಪವನ್ನು ಟಿಟಿಡಿ ಚೇರ್ಮನ್ ಹಾಗೂ ಇಒರವರು ನಿರ್ಧರಿಸಿದರು. ಈ ಪ್ರಯುಕ್ತ ಬೆಂಗಳೂರು ವೈಯಾಲಿ ಕಾವಲ್ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ನೆರವೇರುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ, ಇನ್ನೂ ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ನನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ
प्रयच्छ प्रयच्छ ಗೋವಿಂದ 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 ಕಲ್ಯಾಣ ವೆಂಕಟೇಶ್ವರ ಗೋವಿಂದ. ಉಡುಪಿಯ ಶ್ರೀಕೃಷ್ಣ ಮಠದ ಗೀತಾ ಮಂದಿರದಲ್ಲಿ 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಯಿತು. ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಧ್ವಜಾರೋಹಣವನ್ನು ನೆರವೇರಿಸಿದರು. ಪುತ್ತಿಗೆ ಮಠದ ಕಿರಿಯ ಶ್ರೀಪಾದರಾದ ಶ್ರೀ ಸುಶ್ರೀಂದ್ರ ತೀರ್ಥ ಶ್ರೀಪಾದರು ಉಪಸ್ಥಿತರಿದ್ದರು. ಸುಗುಣ ಶಾಲೆಯ ಮಕ್ಕಳಿಂದ ದೇಶಭಕ್ತಿ ಗಾಯನ ಕಾರ್ಯಕ್ರಮ ನಡೆಯಿತು. ಶ್ರೀಕೃಷ್ಣ ಮಠದ ಭಕ್ತರು, ಪುತ್ತಿಗೆ ಮಠದ ದಿವಾನರು, ಆಡಳಿತ ಮಂಡಳಿಯ ಸದಸ್ಯರು ಉಪಸ್ಥಿತರಿದ್ದರು. ಪುತ್ತಿಗೆ ಹಿರಿಯ ಶ್ರೀಪಾದರು ಸ್ವಾತಂತ್ರ್ಯ ದಿನದ ಬಗ್ಗೆ ಶುಭಾಶೀರ್ವಾದ ನೀಡಿದರು. ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಹಾಗೂ ಸಂಘ ಸಂಸ್ಥೆಯ ಸುಮಾರು 12,000 ಜನರಿಗೆ ಸಿಹಿಯನ್ನು ವಿತರಿಸಲಾಯಿತು. ಶ್ರೀಕೃಷ್ಣ ಗೀತಾ ಮಂದಿರದಲ್ಲಿ ಎಲ್ಲ ಭಕ್ತರು ಸೇರಿ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಿದ್ದೇವೆ. ನಮ್ಮ ಸುಗುಣ ಸ್ಕೂಲಿನ ವಿದ್ಯಾರ್ಥಿಗಳ ಜೊತೆಗೆ ಎಲ್ಲ ಗೀತಾ ಅಧ್ಯಾಯಿಗಳ ಜೊತೆಗೆ ಈ ಸ್ವಾತಂತ್ರ್ಯೋತ್ಸವದ ಸಮರ್ಪಣೆಯನ್ನು ಶ್ರೀಕೃಷ್ಣನಿಗೆ ಮಾಡ್ತಾ ಇದ್ದೇವೆ. ವಾಸ್ತವಿಕವಾಗಿ ಕೃಷ್ಣನೇ ಸ್ವಾತಂತ್ರ್ಯವನ್ನು ತಂದುಕೊಟ್ಟವನು. ತನ್ನ ತಂದೆ ತಾಯಿಗಳಾದ ದೇವಕಿ ವಸುದೇವರಿಗೆ ಜೈಲಿನಿಂದ ಬಿಡುಗಡೆ ಮಾಡಿ ಸ್ವಾತಂತ್ರ್ಯವನ್ನು ಕೊಟ್ಟವನು ಶ್ರೀಕೃಷ್ಣ. ಹಾಗಾಗಿ ಕೃಷ್ಣನ ಸನ್ನಿಧಾನದಲ್ಲಿ ಸ್ವಾತಂತ್ರ್ಯೋತ್ಸವ ಅತ್ಯಂತ ಅರ್ಥಪೂರ್ಣವಾಗಿದೆ. ಅಂತಹ ಒಂದು ಸ್ವಾತಂತ್ರ್ಯೋತ್ಸವವನ್ನು ಶ್ರೀಕೃಷ್ಣನಿಗೆ ನಾವು ನಮ್ಮ ಈ ಚತುರ್ಥ ಪರ್ಯಾಯ ಕಾಲದಲ್ಲಿ ಅರ್ಪಣೆ ಮಾಡ್ತಾ ಇದ್ದೇವೆ. ದೇವಪ್ರೇಮ ಹೇಗೆ ಮುಖ್ಯವೋ ಅಷ್ಟೇ ದೇಶಪ್ರೇಮವೂ ಕೂಡ ಮುಖ್ಯವಾಗಿದೆ. ಆದ್ದರಿಂದ ವ್ಯಕ್ತಿಯ ಜೀವನ ಪರಿಪೂರ್ಣವಾಗಬೇಕಾದರೆ ದೇವಪ್ರೇಮ, ದೇಶಪ್ರೇಮ ಇದು ಎರಡೂ ಕೂಡ ಅಗತ್ಯವಾಗಿದೆ. ಈ ದೃಷ್ಟಿಯಲ್ಲಿ ಶ್ರೀ ಮಧ್ವಾಚಾರ್ಯರು, ಜಗದ್ಗುರು ಶ್ರೀ ಮಧ್ವಾಚಾರ್ಯರು ತೋರಿಸಿದರು ಎನ್ನಲಾದಂತಹ ಈ ಎರಡು ಬೆರಳಿಗೆ ದೇಶಪ್ರೇಮ, ದೇವಪ್ರೇಮ ಎಂಬಂಥ ಈ ಅರ್ಥವನ್ನು ನಾವು ಹಚ್ಚಬಹುದು. ಇವತ್ತು ದೇಶಪ್ರೇಮ ಬಿಟ್ಟು ಕೇವಲ ದೇಹಪ್ರೇಮ ಮಾತ್ರ ಅದು ಮೆರೀತಾ ಇದೆ. ದೇಹಪ್ರೇಮದಕ್ಕೆ ಪ್ರಥಮ ಪ್ರಾಶಸ್ತ್ಯವನ್ನು ಕೊಡದೆ ಅಂತಿಮ ಪ್ರಾಶಸ್ತ್ಯವನ್ನು ಕೊಟ್ಟು ಪ್ರಥಮ ಮತ್ತು ದ್ವಿತೀಯ ಪ್ರಾಶಸ್ತ್ಯವನ್ನು ದೇವಪ್ರೇಮ ಮತ್ತು ದೇಶಪ್ರೇಮಕ್ಕೆ ಕೊಟ್ಟಾಗ ಮಾತ್ರ ಅದು ಹೆಚ್ಚು ಅರ್ಥಪೂರ್ಣವಾಗ್ತದೆ. ಈ ದೃಷ್ಟಿಯಲ್ಲಿ ದೇಗುಲದಲ್ಲಿ ಇವತ್ತು ದೇಶಪ್ರೇಮದ ಸಂಕೇತವಾದ ಈ ಒಂದು ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಲಿಕ್ಕೆ ನಾವು ಬಹಳ ಸಂತೋಷ ಪಡ್ತಾ ಇದ್ದು, ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ಶ್ರೀ ಗುರು ಸಾರ್ವಭೌಮರ ಆರಾಧನಾ ಮಹೋತ್ಸವದ ಸಿದ್ಧತೆಗಳು ಭರದಿಂದ ಸಾಗುತ್ತಿವೆ. ಆರಾಧನಾ ಮಹೋತ್ಸವದ ಕುರಿತು ಮಠದ ಪೀಠಾಧಿಪತಿಗಳಾದ ಶ್ರೀ 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 ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ಎಸ್ವಿಬಿಸಿಯೊಂದಿಗೆ ಮಾತನಾಡಿ ಸಿದ್ಧತೆಯ ಬಗ್ಗೆ ಕಾಮಧೇನುಗಳು ಕಲ್ಪವೃಕ್ಷರೂ ಆದ ರಾಘವೇಂದ್ರ ಸ್ವಾಮಿಗಳವರ 353ನೆಯ ಆರಾಧನಾ ಮಹೋತ್ಸವ 18ನೇ ತಾರೀಕಿನಿಂದ 24 ಈ ಆಗಸ್ಟ್ ತಿಂಗಳ ತನಕ ನಡೆಯಲಿದೆ. ಈ ಯಾವ ಆರಾಧನಾ ಮಹೋತ್ಸವದ ಬಗ್ಗೆ ತಮ್ಮೆಲ್ಲರಿಗೂ ತಿಳಿದ ಹಾಗೆ ಧ್ವಜಾರೋಹಣ ಕಾರ್ಯಕ್ರಮ 18ನೇ ತಾರೀಕು ನಡೆಯಲಿದೆ ಸಂಜೆ. ಆ ದಿನ ವಿಶೇಷವಾದಂತಹ ಶಾಖೋತ್ಸವ, ಧಾನ್ಯೋತ್ಸವ ಇತ್ಯಾದಿಗಳು 18, 19 ಮತ್ತು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಜೊತೆಗೆ ಪ್ರತಿನಿತ್ಯವೂ ಕೂಡ ವಿಶೇಷ ನಿರ್ಮಾಲ್ಯಾಭಿಷೇಕ, ಪಂಚಾಮೃತಾಭಿಷೇಕ, ಪ್ರಹ್ಲಾದರಾಜರ ಪಾದಪೂಜಾ ಕಾರ್ಯಕ್ರಮ, ಪ್ರಾತಃ ಕಾಲದಲ್ಲಿ ವಿದ್ವಾಂಸರ ಉಪನ್ಯಾಸ, ಶ್ರೀಮಠದ ಒಳ ಭಾಗದ ನೂತನವಾಗಿ ನಿರ್ಮಾಣವಾಗುತ್ತಿರುವಂತಹ ಸಭಾಭವನದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲವೂ ಕೂಡ ನಡೆಯಲಿದೆ. ನಂತರ ಮೂಲರಾಮದೇವರ ಮಹಾಪೂಜಾ ಕಾರ್ಯಕ್ರಮ, ರಾಘವೇಂದ್ರ ಸ್ವಾಮಿಗಳವರ ಮೂಲ ಬೃಂದಾವನಕ್ಕೆ ವಿಶೇಷ ಪುಷ್ಪಾಲಂಕಾರ, ನವರತ್ನ ಕವಚ, ಸುವರ್ಣ ಕವಚಗಳ ಧಾರಣಾ ಕಾರ್ಯಕ್ರಮ ಇತ್ಯಾದಿಗಳೆಲ್ಲವೂ ಕೂಡ ಒಂದೊಂದು ದಿನ ಒಂದೊಂದು ಕವಚವನ್ನು ಬೃಂದಾವನಕ್ಕೆ ಅಲಂಕರಿಸ್ತೇವೆ. ಜೊತೆಯಲ್ಲಿ ಸಂಜೆಯ ಯೋಗೀಂದ್ರ ಸಭಾ ಮಂಟಪದಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ, ಸಂಗೀತ, ನೃತ್ಯ ಮತ್ತು ಅನೇಕ
ಒಂದು ಸಂಗೀತ ಕಾರ್ಯಕ್ರಮಗಳು ಕೂಡ ಅಲ್ಲಿ ನಡೆಯಲಿದೆ. ಗ್ರಂಥಗಳ ಆವಿಷ್ಕಾರ, ವಿಶೇಷವಾಗಿ ಪೂರ್ವಾರಾಧನಾ ದಿನ 20ನೇ ತಾರೀಕು ನಮ್ಮ ಶ್ರೀಮಠದ ಪ್ರತಿಷ್ಠಿತ ಪ್ರಶಸ್ತಿಯಾದಂತಹ ರಾಘವೇಂದ್ರ ಅನುಗ್ರಹ ಪ್ರಶಸ್ತಿ ಪ್ರದಾನವೂ ಕೂಡ 20ನೇ ತಾರೀಕು ಯೋಗೀಂದ್ರ ತೀರ್ಥರ ಸಭಾಭವನ ಆಡಿಟೋರಿಯಂನಲ್ಲಿ, ಮಠದ ಹೊರಭಾಗದಲ್ಲಿರ್ತಕ್ಕಂತಹ ಆಡಿಟೋರಿಯಂನಲ್ಲಿ ನಡೆಯುತ್ತೆ. ಈ 18ನೇ ತಾರೀಕಿನಿಂದ 24ನೇ ತಾರೀಕು ತನಕ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಅನ್ನದಾನ, ವಿಶೇಷ ಉತ್ಸವ, ಪೂಜೆ ಜೊತೆಯಲ್ಲಿ ಈ ಪ್ರತಿ ವರ್ಷವೂ ಬರುವಂತೆ ತಿರುಮಲ ತಿರುಪತಿ ದೇವಸ್ಥಾನದ ವತಿಯಿಂದ ಶ್ರೀನಿವಾಸನ ವಸ್ತ್ರ ಸಮರ್ಪಣಾ ಕಾರ್ಯಕ್ರಮ ಅನ್ನುವಂಥದ್ದು ನಡೆಯುತ್ತೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕಿನ ಶ್ರೀ ಕ್ಷೇತ್ರ ಗಡಿದಂ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಶ್ರಾವಣ ಮಾಸದ ಪ್ರಯುಕ್ತ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಪ್ರಯುಕ್ತ ಗರ್ಭಗುಡಿಯಲ್ಲಿರುವ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಗೆ ವಿಶೇಷ ಹೂವಿನ ಅಲಂಕಾರವನ್ನು ಮಾಡಿ ಕಲ್ಯಾಣೋತ್ಸವವನ್ನು ನೆರವೇರಿಸಲಾಯಿತು. ನಂತರ ಅಷ್ಟೋತ್ತರ ಸಹಿತ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಕೃಷ್ಣಗಿರಿ ಗುಮ್ಮನೂರು ಗ್ರಾಮದಲ್ಲಿ ಊರ ಮಾರಿಯಮ್ಮ ಹಬ್ಬದ ನಿಮಿತ್ತ ಗ್ರಾಮ ದೇವತೆಗಳಿಗೆ ಮಹಿಳೆಯರು 1008 ಕಳಸಗಳಿಂದ ಹಾಲನ್ನು ಅರ್ಪಿಸಿದರು. ಕೃಷ್ಣಗಿರಿ ಸಮೀಪದ ಗುಮ್ಮನೂರು ಗ್ರಾಮದಲ್ಲಿ ಪ್ರತಿ ವರ್ಷ ಊರ ಮಾರಿಯಮ್ಮನ ಉತ್ಸವವು ಗ್ರಾಮ ದೇವತೆಗಳ ಉತ್ಸವವು ನಡೆಯುತ್ತದೆ. ಕಳೆದ ವರ್ಷದಂತೆ ಈ ಬಾರಿಯೂ ಊರ ಮಾರಿಯಮ್ಮನ ಹಬ್ಬ ವಿಜೃಂಭಣೆಯಿಂದ ನಡೆದಿದ್ದು, ಊರ ಮಾರಿಯಮ್ಮನ ಹಬ್ಬದ ನಿಮಿತ್ತ ಗ್ರಾಮಸ್ಥರು ದಕ್ಷಿಣ ಪಿನಾಕಿನಿ ನದಿಯಲ್ಲಿ ಗಂಗಾಮಾತೆಗೆ ಪೂಜೆಯನ್ನು ಸಲ್ಲಿಸಿ ಮೆರವಣಿಗೆಯಲ್ಲಿ ಸಾಗಿದರು. ಗ್ರಾಮದ ಸುಭಿಕ್ಷೆಗಾಗಿ ಗಡಿಗಳ ರಕ್ಷಕ ದೇವತೆಗಳಾದ ಊರು ಮರಿಯಪ್ಪನ್, ಅಂಗಾಳಮ್ಮನ್, ಮಂಡು ಮಾರಿಯಮ್ಮನ್ ಮತ್ತು ಮುನಿಯಪ್ಪನ್ ಮುಂತಾದ ವಿವಿಧ ರಕ್ಷಕ ದೇವತೆಗಳಿಗೆ ಪೂಜೆಯನ್ನು ಸಲ್ಲಿಸಿದರು. ತರುವಾಯ ದೇವಸ್ಥಾನದ ಮೂರ್ತಿಗಳಿಗೆ ಅಭಿಷೇಕವನ್ನು ಮಾಡಿದರು. ಇದಾದ ನಂತರ ಮಂಡು ಮಾರಿಯಮ್ಮನ್ ಸೇರಿದಂತೆ ರಕ್ಷಕ ದೇವತೆಗಳಿಗೆ ವಿಶೇಷ ಅಭಿಷೇಕ ನಡೆಯಿತು. ನಂತರ ಕರ್ಪೂರ ಆರತಿಯನ್ನು ಬೆಳಗಿದರು. ಈ ಸಮಾರಂಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮಸ್ಥರು ಪಾಲ್ಗೊಂಡು ಗ್ರಾಮ ದೇವತೆಗಳಿಗೆ ಪೂಜೆಯನ್ನು ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾದರು. ಕರ್ನಾಟಕ ಮತ್ತು ಆಂಧ್ರಪ್ರದೇಶ ಗಡಿ ಭಾಗದಲ್ಲಿರುವ ಅದ್ವೈತ ಗೋಶಾಲೆಯಲ್ಲಿ ಶಂಕುಸ್ಥಾಪನೆ ಕಾರ್ಯಕ್ರಮ ನೆರವೇರಿತು. ಈ ನಿಮಿತ್ತ ಗೋಪುರ ಚಕ್ರಸ್ಥಾಪನೆ ಮತ್ತು ವೇದ ಪಾಠಶಾಲೆಯ ಶಂಕುಸ್ಥಾಪನೆ ಕಾರ್ಯಕ್ರಮಗಳು ವೈಭವದಿಂದ ಜರುಗಿತು. ಈ ನಿಮಿತ್ತ ಗೋಶಾಲೆಯ ಗೋಪುರದ ಮೇಲೆ ಸುದರ್ಶನಿಯನ್ನು ಚಕ್ರವನ್ನು ಶಾಸ್ತ್ರೋಕ್ತವಾಗಿ ನೆರವೇರಿಸಲಾಯಿತು. ನಂತರ ಅದ್ವೈತ ವೇದ ಪಾಠಶಾಲೆಯ ಶಂಕುಸ್ಥಾಪನೆಗೆ ಹೋಮ, ಭೂಮಿ ಪೂಜೆ, ಕಲಶಾರಾಧನೆಗಳನ್ನು ಆಚರಿಸಲಾಯಿತು. ತರುವಾಯ ಕಳಶ ಜಲದಿಂದ ಪಾಯಾಕಲ್ಲುಗಳಿಗೆ ಅಭಿಷೇಕವನ್ನು ಮಾಡಲಾಯಿತು. ಆನಂತರ ಗೋಪುರ ಸುದರ್ಶನ ಚಕ್ರಕ್ಕೆ ಕುಂಭಾಭಿಷೇಕವನ್ನು ಮಾಡಿ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ವಿಶೇಷ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆನಂದ ಪರವಶರಾದರು.
ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಮಾಸೋತ್ಸವದ ಕಾರ್ಯಕ್ರಮಗಳು ಜರುಗಿದವು. ಈ ಪ್ರಯುಕ್ತ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಇದರಲ್ಲಿ ಕಲೈವಾಣಿ ಆರ್ಟ್ಸ್ ಅಂಡ್ ಕಲ್ಚರ್ ಸೆಂಟರ್ ಚೆನ್ನೈ ಇವರಿಂದ ಭರತನಾಟ್ಯ ಕಾರ್ಯಕ್ರಮ ನೆರವೇರಿತು. ಸಂಗೀತ ಕಲಾ ಟ್ರಸ್ಟ್ ವಾರ್ಷಿಕೋತ್ಸವ ನೆರವೇರಿಸಲಾಯಿತು. ಈ ನಿಮಿತ್ತ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಸಮಾರಂಭದಲ್ಲಿ ವಿದ್ವಾನ್ ಲಕ್ಷ್ಮೀನಾರಾಯಣ್ ರವರಿಂದ ಗಾಯನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಂತತ ಹರಿ ನಿನ್ನ ಸಾಸಿರ ನಾಮವ ಅಂತರಂಗದಲ್ಲಿರಸಿ ಎಂತೋ ಪುರಾಣರ ವಿಠಲರಾಯನ ಎಂತೋ ಪುರಾಣರ ವಿಠಲರಾಯನ ಅಂತ್ಯಕಾಲದಲ್ಲಿ ಚಿಂತಿಸೋ ಹಾಗೆ ಅಂತ್ಯಕಾಲದಲ್ಲಿ ಚಿಂತಿಸೋ ಹಾಗೆ ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸದಾಮೃತವು ಎಲ್ಲ ನಾಲಿಗೆಗೆ ಬರಲಿ. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ. Now